ದಸರಾ ಸ್ಪೆಷಲ್ ಹೇಗಿತ್ತು ಈ ವರ್ಷ ನಿಮ್ಗೆ? ದೇವಸ್ಥಾನದಲ್ಲಿ ಯಾವ್ಯಾವ ರೀತಿ ಆಚರಿಸಿದ್ರಿ? ಭಕ್ತಾದಿಗಳಿಂದ ಏನೇನು ಒಂದು ವಿಶೇಷತೆ ಇತ್ತು? ದಸರಾದಲ್ಲಿ ಈ ವರ್ಷ ವಿಶೇಷ ಹೇಳುವಂತದ್ದು ಏನಿಲ್ಲ. ಪ್ರತಿ ವರ್ಷ ಪ್ರತಿ ದಿನವೂ ಕೂಡ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಇರುತ್ತದೆ. ದಸರಾದಲ್ಲಿ ಸಾಮಾನ್ಯವಾಗಿ ಎಲ್ಲಾ ಕಡೆ ನಡೆಯುವ ಹಾಗೆ ಅಮ್ಮನವರಿಗೆ ಅಭಿಷೇಕ, ಪಾರಾಯಣ, ಅಲಂಕಾರ, ಆರತಿ ಮತ್ತೆ ಪ್ರಸಾದ ಸೇವೆ ನಿತ್ಯವೂ ಇರ್ತದೆ. ಆದ್ರೆ ಇಲ್ಲಿ ಏನಕ್ಕೆ ನಿತ್ಯ ವಿಶೇಷ ಕೇಳಿದ್ರೆ, ಈ ದೇವಸ್ಥಾನದಲ್ಲಿ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಕಾಶಿಯ ದರ್ಶನ, ಕಾಶಿ ವಿಶ್ವನಾಥನ ದರ್ಶನ ಮಾಡುವಂಥದ್ದು ಜೀವನದಲ್ಲಿ ಒಂದು ಮಹತ್ವವಾದಂತಹ ಹೆಜ್ಜೆ. ಎಲ್ಲರಿಗೂ ಅದೊಂದು ಆಸೆ ಇರ್ತದೆ. ಆದ್ರೆ ಆಸೆ ಎಲ್ಲರಿಗೂ ಕೂಡ ಈಡೇರಿಸಲಿಕ್ಕೆ ಒಂದು ಭಾಷೆಯ ಸಮಸ್ಯೆ ಇರಬಹುದು, ಆರೋಗ್ಯ ಸಮಸ್ಯೆ ಇರಬಹುದು, ನಾನಾ ರೀತಿಯಾದಂತಹ ಸಮಸ್ಯೆಗಳು ಇರಬಹುದು. ಹಾಗಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂಥವರಿಗೆ ಎಲ್ಲರಿಗೂ ಕೂಡ ಕಾಶಿಯ ವಿಶ್ವನಾಥನ ದರ್ಶನ ಆಗಲಿ ಅಂತ ಹೇಳಿ ಸನ್ಮಾನ್ಯ ನಮ್ಮ ದಿವಂಗತ ಎಂ ಶ್ರೀನಿವಾಸ್ ಅವರ ಕಲ್ಪನೆ ಇದು. ಆ ಕಾಶಿಯ ವಿಶ್ವನಾಥನ ದರ್ಶನ ಸದಾ ಇಲ್ಲಿ ಸಿಗಲಿ, ಎಲ್ಲರಿಗೂ ನಿತ್ಯವೂ ವಿಶೇಷವಾಗಿರ್ಲಿ ಅಂತ ಹೇಳಿ ಸಾರ್ವಜನಿಕರಿಗೆ ಅವಕಾಶವನ್ನ, ಅಭಿಷೇಕಕ್ಕೆ ಪೂಜೆಗೆ ಅವಕಾಶವನ್ನ ಇಟ್ಟು ಇಲ್ಲಿ ಕಾಶಿ ವಿಶ್ವನಾಥನನ್ನ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ನಿತ್ಯವೂ ಕೂಡ ವಿಶೇಷ. ಬೆಳಿಗ್ಗೆ 6:30ಗೆ ಓಪನ್ ಆಗ್ತದೆ. 8:30ಯಿಂದ 9 ಗಂಟೆ ಒಳಗಡೆ ಮಹಾಮಂಗಳಾರತಿ ಆಗ್ತದೆ. 11:00ವರೆಗೆ ದೇವಸ್ಥಾನ ಮುಚ್ಚಲ್ಪಡ್ತದೆ. ಯಾರು ಬೇಕಾದ್ರೂ ಬಂದು ಸ್ವಯಂ ಆಗಿ ಇಲ್ಲಿ ಅಭಿಷೇಕ, ಹಾಲು, ಕಬ್ಬಿನ ಹಾಲು ಏನಾದ್ರೂ ಅಭಿಷೇಕ ಮಾಡಿ ಬರ್ತಕ್ಕಂಥವರಿಗೆ ಪ್ರತಿಯೊಬ್ಬರು 1 ಗ್ಲಾಸ್ ನೀರನ್ನ ಹಾಕಿ ಅಭಿಷೇಕ ಮಾಡ್ಲಿ ಹೇಳುವಂತದ್ದೇ ನಮ್ಮ ಆಸೆ. ಪ್ರತಿಯೊಬ್ಬರು ಇಲ್ಲಿ ದೂರದಿಂದ ಬರ್ತಾರೆ. ಎಲ್ಲಿಂದ ಬರ್ತಾರೆ ನಮ್ಗೆ ಗೊತ್ತಿಲ್ಲ, ಅಷ್ಟೊಂದು ಜನ ಇಲ್ಲಿ ಬರ್ತಾರೆ. ಇದೇ ಇಲ್ಲಿ ಈಗ ವಿಶೇಷ. ಕಾಶಿ ವಿಶ್ವನಾಥನ ದಿವ್ಯ ಸಾನ್ನಿಧ್ಯವೇ ಇಲ್ಲಿ ವಿಶೇಷ. ಇಲ್ಲಿ ಯಾವ ದೇವಸ್ಥಾನದಲ್ಲೂ ಇಲ್ಲದೇ ಇರೋ ಒಂದು ಅನುಕೂಲತೆ ನಿಮ್ಮ ದೇವಸ್ಥಾನದಲ್ಲಿ ಇದೆ. ಶಿವಲಿಂಗ ಒಂದು ಅಭಿಷೇಕ ಆಗಿರ್ಬೋದು, ಇದಾಗಿರ್ಬೋದು, ಪ್ರತಿಯೊಂದು ಜನಕ್ಕೆ ಒಂದು ಮಾಡುವಂತ ಒಂದು ಶ್ರೀನಿವಾಸ್ ಅವರಿಗೆ ಒಂದು ಭಗವಂತನ ಪ್ರೇರೇಪಣೆನೇ ಮೊದಲನೇ ವಿಶೇಷ. ಆ ವಿಶೇಷ ಏನು ಕೇಳಿದ್ರೆ, ಎಲ್ಲಾ ಸಾರ್ವಜನಿಕರಿಗೂ ಕೂಡ ಭಕ್ತಾದಿಗಳಿಗೆ ಜಾತಿ ಭೇದ ಭಾವ ಏನಿಲ್ಲ. ಸದ್ಭಕ್ತರಾದ್ರೆ ಸಾಕು. ಭಗವಂತನಿಗೆ ಇಲ್ಲಿ 1 ಗ್ಲಾಸ್ ನೀರನ್ನ ಅಭಿಷೇಕ ಮಾಡಿ ಇಲ್ಲಿ ಕಾಶಿ ವಿಶ್ವನಾಥನ ದರ್ಶನ, ಆಶೀರ್ವಾದವನ್ನ ಪಡಿತಕ್ಕಂತಹ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಮೊದಲು ಆ ಭಗವಂತ ಅವರಿಗೆ ಪ್ರೇರೇಪಣೆಯನ್ನು ಕೊಟ್ಟಿದ್ದಾರೆ. ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಬೇಕು. ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಕೂಡ ಭಕ್ತಾದಿಗಳಿಗೂ ಕೂಡ ಇಲ್ಲಿ ಆ ಭಗವಂತನ ದರ್ಶನ, ಆಶೀರ್ವಾದ ಸಿಕ್ಕು ಒಳ್ಳೇದಾಗ್ಲಿ ಅಂತ ನಾವು ಬೀಯಿಂಗ್ ಎಂಟರ್ಟೈನರ್ಸ್ ಚಾನೆಲ್ ಕಡೆಯಿಂದ ಬಂದಿರೋದು. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಚಾನಲ್ಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯ. ಓಕೆ ಮೇಡಮ್, ಇವತ್ತು ಸರಸ್ವತಿ ಪೂಜೆ. ಈ ದಿವಸ ನಿಮ್ಗೆ ಎಷ್ಟು ಸ್ಪೆಷಲ್ ಮೇಡಮ್? ಸರಸ್ವತಿ ಪೂಜೆನೂ ಹೌದು, ಅಂಡ್ ದಸರಾ ಫ್ರಮ್ ಡೇ 1 ಇಂದನೂ ಎಲ್ಲ ಮನೇಲಿ ಹೇಗೆ ಅಂದ್ರೆ ಹೊಸ ಪೂಜೆ ಮಾಡ್ತೀವಿ ನಮ್ ಕಡೆ. ಎವ್ರಿ ಡೇ ಈವ್ನಿಂಗ್ ಹೊಸ ಪೂಜೆ ಮಾಡಿ ದೀಪ ಹಚ್ಚಿ, ಮನೇಲಿ ದೀಪ ಹಚ್ಚಿ ದೇವ್ರ ದರ್ಶನಕ್ಕೆ ಬರ್ತಾ ಇದೀವಿ. ಸಿಂಪಲ್ ಆಗಿ ಮಾಡ್ತಿದೀವಿ. ಎವ್ರಿ ಮನೇಲಿ ಬೇರೆ ಬೇರೆ ತರ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಸೊ ಸರಸ್ವತಿ ಪೂಜೆ ಇಸ್ ವೆರಿ ಇಂಪಾರ್ಟೆಂಟ್ ಎಲ್ಲರಿಗೂ. ಓದೋ ಮಕ್ಳಿಗೆ ಇವತ್ತು ನೋಡಿದ್ರೆ ಮಂಡೇ ಅಂಡ್ ಸರಸ್ವತಿ ಪೂಜೆ ಹೋಲ್ ಟೆಂಪಲ್ ನೋಡ್ರೆ ಫುಲ್ಲಿ ರಶ್. ಸೊ ಎಲ್ಲಾ ಮಕ್ಳೆಲ್ಲಾನು ಬರ್ತಾರೆ ಇವತ್ತು. ಎಜುಕೇಶನ್ ಈವನ್ ಓದೋರಿಗಂತಾನೆ ಅಲ್ಲ, ಎವ್ರಿ ಎಲ್ಲರಿಗೂ ಇಂಪಾರ್ಟೆಂಟ್. ಎಲ್ಲ ಜನರಲ್ ನಾಲೆಜ್ ಆಗ್ಲಿ ಏನೇ ಆಗ್ಲಿ ಎಲ್ಲಾನು ಇಂಪಾರ್ಟೆಂಟ್. ಹೌದು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಹೌದು. ಅಂಡ್ ಆ ದೇವಸ್ಥಾನದಲ್ಲಿ ಅಲಂಕಾರನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಇವತ್ತು. ಮತ್ತೆ ಇದೊಂದು ಕಾಶಿ ವಿಶ್ವನಾಥ ದೇವಸ್ಥಾನ ತುಂಬಾ ಸಾನ್ನಿಧ್ಯವಾದ ಒಂದು ದೇವಸ್ಥಾನ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಆಕ್ಚುಲಿ ಆಗಿ ಹೇಳ್ಬೇಕಂದ್ರೆ ಈ ಏರಿಯಾಗೆ ಹೊಸದು ನಾನು. ಬಟ್ ಇಲ್ಲಿ ಬಂದು ಇದು ನಿಯರ್ ಬೈ ಕನೆಕ್ಟ್ ಆಗಿ ಅಂಡ್ ಎವ್ರಿ ಡೇ ಅಲಂಕಾರ, ಈ ಕನೆಕ್ಟಿವಿಟಿ ನೋಡಿದಾಗ ಖುಷಿ ಆಗುತ್ತೆ. ಆಬ್ವಿಯಸ್ಲಿ ಆ ಬ್ಲೆಸ್ಸಿಂಗ್ಸ್ ಇದೆ ಅನ್ನೋ ಒಂದು ವೈಬ್ಸು ಇದೆ, ಶಿವನ ಆಶೀರ್ವಾದ ಇದೆ ಅಂತಾನು ವೈಬ್ಸು ಇದೆ. ಅಫ್ಕೋರ್ಸ್ ಇಲ್ಲಿ ಬರ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಎವ್ರಿ ಡೇ ಬರ್ತಾ ಇದೀನಿ, ಆಲ್ಮೋಸ್ಟ್ ವಿಸಿಟ್ ಮಾಡ್ತೀನಿ. ಓಕೆ ಮೇಡಮ್, ಒನ್ಸ್ ಅಗೇನ್ ಹ್ಯಾಪಿ ದಸರಾ. ಓಕೆ, ನಿಮ್ಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್. ನಿಮ್ಗೂ ಅಷ್ಟೇ ಒಳ್ಳೇದಾಗ್ಲಿ ಈ ವರ್ಷ. ಮತ್ತೆ ಬೀಯಿಂಗ್ ಎಂಟರ್ಟೈನರ್ಸ್ ನೋಡ್ದೆ ನಿಮ್ ಚಾನೆಲ್ಸ್ ಎಲ್ಲ ಪ್ರೀವಿಯಸ್ಲಿ ಉಪೇಂದ್ರ ಇವ್ರದೆಲ್ಲ ಬರ್ಡೇ ಎಲ್ಲ ಹಾಕಿದ್ರಿ. ಹೌದು, ಆಲ್ ದ ಬೆಸ್ಟ್ ನಿಮ್ ಚಾನೆಲ್ಗೂ ಚೆನ್ನಾಗಿ ನಡೀಲಿ. ಕನ್ನಡ ಜನತೆಗೆ, ಎಲ್ಲ ನಮ್ಮ ಚಾನೆಲ್ ನೋಡೋ ವೀಕ್ಷಕರಿಗೆ
ಎಲ್ಲ ನಮ್ಮ ಕಡೆಯಿಂದ ನಿಮ್ ಕಡೆಯಿಂದ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ, ಭಕ್ತರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ದೇಶಕ್ಕೆ ಒಳ್ಳೇದಾಗ್ಲಿ, ಗೋಮಾತೆಗೆ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದ. ಎಲ್ಲ ಸಮಸ್ತ ಕನ್ನಡ ವೀಕ್ಷಕರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು.